ವಿಧಾನಸಭೆ ಎಲೆಕ್ಷನ್ ಗಿಂತ ಬಿಫೋರ್ ಹ್ಯುಮಿಲೇಷನ್ ಆಗಿತ್ತು. ಮತ್ತಂತ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ನಿಮ್ಮ ವಿರೋಧಿಗಳು ಬಿಜೆಪಿಯಲ್ಲಿ ಇರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ನಾನು ಈಗ ಅದ್ರ ಬಗ್ಗೆ ಏನೂ ಚರ್ಚೆ ಮಾಡೋಲ್ಲ. ಒಂದು ಅಂತಿಮವಾದಂಥ ಒಂದು ಹಂತಕ್ಕೆ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ಈಗ ಏನೂ ಮಾತಾಡ್ತೀನಿ. ಈಗ ಮೊನ್ನೆ DK ಅವರು ಹುಬ್ಳಿಗೆ ಭೇಟಿ ಕೊಡೋದು ಒಂದು ತಿಂಗಳ ನಂತರ ಶೆಟ್ಟರ್ ಅವರು ಪಶ್ಚಾತ್ತಾಪ ಪಡೆದ್ರು ಅಂತ ಹೇಳಿದ್ರು. ಆ ಪಶ್ಚಾತ್ತಾಪದ ಏನು ನೋಡ್ರಿ, ನಾ ಹೇಳ್ತೀನಿ, ನಾನು ಯಾವಾಗಲೂ ಹೇಳಿದ್ದೀನಿ, ಇಲ್ಲಿಂದ ಅಲ್ಲಿ ಹೋದಾಗ ನಾವು ಪಶ್ಚಾತ್ತಾಪ ಪಟ್ಟಿಲ್ಲ, ಅಲ್ಲಿ ಇಲ್ಲಿ ಬಂದಾಗ ಪಶ್ಚಾತ್ತಾಪ ಪಟ್ಟಿಲ್ಲ, ಮುಂದೂ ಯಾವಾಗ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಬರೋದಿಲ್ಲ. ಬೇರೆಯವರಿಗೆ ಪಶ್ಚಾತ್ತಾಪ ಮಾಡಿಸ್ತೀನಿ ಹೊರತು ನನಗೆ ಯಾರು ಪಶ್ಚಾತ್ತಾಪ ಮಾಡಿಸೋದಿಲ್ಲ. ಇಷ್ಟು ಹೇಳ್ತೀನಿ. ಶೆಟ್ಟರ್ ಮುಗಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಎಷ್ಟು ಸಲ ಹೇಳ್ಬೇಕು ಪರಿಸ್ಥಿತಿ. ನೋಡಪ್ಪ, ಅದಕ್ಕೆ ಅವ್ರಿಗೆ ಕೇಳಬೇಕು ಈ ಕ್ವಶನ್. ಅದ್ರ ಬಗ್ಗೆ ನಾ ಯಾಕೆ ಕಮಿಟ್ ಮಾಡಲಿ? ಸರ್, ಈಗ ನೀವು ವಿಧಾನಸಭಾ ಚುನಾವಣೆಗೆ ಅನುಭವಿಸಿದಂತಹ ಪರಿಸ್ಥಿತಿ ಈಶ್ವರಪ್ಪನವರಿಗೆ ಮತ್ತೆ ಎರಡನೇ ಸರ್ತಿ ಇದಾಗಿದೆ. ಅವಾಗ ಈಶ್ವರಪ್ಪನವರು ನಿಮಗೆ ಬೈದಿದ್ರು. ಈಗ ನೀವು ಅದಕ್ಕೆ ಕೇಳ್ರಿ ಅವ್ರಿಗೆ. ಅವ್ರು ಹೋಗಿ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡೋದಲ್ಲ. ಅವ್ರು ಹೇಳಿದಾಗ ನಾವು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಸರ್, ಈಗ ಬೊಮ್ಮಾಯಿ ಆಲ್ರೆಡಿ MLA ಇದ್ದಾರೆ. ಅಂಥ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಟಿಕೆಟ್ ಕೊಡೋ ಅವಶ್ಯಕತೆ ಇತ್ತಾ? ನೋಡ್ರಿ, ಅದಕ್ಕೆ ಇವಕ್ಕೆಲ್ಲ ನಾನು ಕಮಿಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡ್ ನಿರ್ಧಾರ. ಈಗ ಹೈಕಮಾಂಡ್ ನಿರ್ಧಾರ ಮಾಡಿ ಏನೋ ಕಾಣಿಸೋಕೆ ಕೊಟ್ಟಿದ್ದಾರೆ. ಇಲ್ಲ ಅದು ಸರಿ ಇಲ್ಲ, ಹೀಗೆ ಕೊಟ್ರು ಅಂತ ನಾ ಯಾಕೆ ಕಮಿಟ್ ಮಾಡಲಿ? ಅಲ್ಲ, ಹಂಗಲ್ಲ, ತತ್ವ ಸಿದ್ಧಾಂತ ಹೇಳ್ತಾರಲ್ಲ, ಅದನ್ನ ಇಲ್ಲಿ ಇದು ಅಪ್ಲೈ ಆಗಲ್ಲ ಅಂತ. ಇಲ್ಲ, ನಾ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದು. ಸರ್, ಈಗ ಗೆಲುವಿನ ಇದನ್ನ ನೋಡ್ಕೊಂಡು, ಸ್ಟ್ರಾಟಜಿ ನೋಡ್ಕೊಂಡು, ವರದಿಯನ್ನ ನೋಡ್ಕೊಂಡು ಟಿಕೆಟ್ ಕೊಟ್ಟರು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮತ್ತೆ ಎಲ್ಲರೂ ಕ್ಯಾಂಡಿಡೇಟ್ಗಳು ಆಗ್ತಾ ಇರೋರು ಹೇಳ್ತಾ ಇದ್ದಾರೆ. ಇದು ಹೌದಾ? ಇದು ನೋಡ್ರಿ, ನಾವೊಂದು ಹೇಳಿದ್ರಿ, ಬೇರೆ ಬೇರೆ ಕಾರಣಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಯಾವ ಕಾರಣಗಳು ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗೋದು, ಬಯಲು ಚರ್ಚೆ ಮಾಡಕ್ಕೆ ಹೋಗೋದು. ಏನಾಗುತ್ತೆ ಸರ್, 20 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರ್ಬೋದು ಬಿಜೆಪಿ? ಅಲ್ರಿ, ವಾತಾವರಣ ಚಲೋ ಇದೆ. ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಮೋದಿಯವರ ಪರವಾದಂಥ ಅಲೆ ಇದೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಇನ್ನೊಂದು ಸಲ 3ನೇ ಸಲ ಆಗಬೇಕು ಅನ್ನುವಂಥ ಒಂದು ಇಚ್ಛೆ ಇದೆ. ಆ ಹಿನ್ನೆಲೆಯಲ್ಲಿ ಮೊದಲೇನು ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ, 25 ಬಂದಿದ್ವಿ ಲಾಸ್ಟ್ ಟೈಮು, ಇನ್ನೂ ಹೆಚ್ಚು 28 ಸ್ಥಾನಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇದೆ. ಇವತ್ತು ಅದೇ ವಾತಾವರಣ ಇದೆ. ಇವತ್ತಿನ ಕಾರ್ಯಕ್ರಮ ಏನು ಸರ್ ತಮ್ಮ? ಇವತ್ತು ಇನ್ನೂ ಕೆಲವು ಸಮಾಲೋಚನೆ ಇದಾವೆ ಮತ್ತು ಅಲ್ಲಿ ವರಿಷ್ಠರ ಜೊತೆ ಫೋನಲ್ಲಿ ಕಾಂಟ್ಯಾಕ್ಟ್. ಈಗ ಬೆಳಗಿಂದು ಫೋನಲ್ಲೇ ಮಾತಾಡ್ತಿದ್ದೆ, ಅದಕ್ಕಾಗಿ ಇಲ್ಲಿ ಬರೋದು ಲೇಟ್ ಆಯಿತು. ಮತ್ತು ಕೆಲವರು ಬೆಳಗಾವಿದವರು ಕೆಲವರು ಕಾಂಟ್ಯಾಕ್ಟ್ನಾಗಿದ್ದಾರೆ, ಅವ್ರ ಜೊತೆ ಸಮಾಲೋಚನೆ ಮಾಡೋದು. ಬೆಂಗಳೂರು ಪ್ರಯಾಣ ಇದೆ. ಬೆಂಗಳೂರಿಗೆ ಹೋಗುವಂಥ ಚಾನ್ಸು ಇದೆ, ಪಾಸಿಬಿಲಿಟಿನೂ ಇದೆ. ಡೆಲ್ಲಿ ಸರ್? ದಿಲ್ಲಿಗೆ ಏನು ಹೋಗೋದಿಲ್ಲ, ಬೆಂಗಳೂರು ಹೋಗುವಂಥ ಪಾಸಿಬಿಲಿಟಿ. ಬಟ್ ಬೆಳಗಾವಿ ಅಭ್ಯರ್ಥಿ ಆಗ್ತೀರಿ ಸರ್? ಅಲ್ಲ, ಅದಕ್ಕೆ ಈಗ ಸದ್ಯದ ತಕ್ಷಣ ನಾನು ಹೇಳೋದಿಲ್ಲ. ನಾನು ಅಲ್ಲಿಯವ್ರ ಜೊತೆ ಡಿಸ್ಕಷನ್ ಮಾಡಿಕೊಂಡು ವರಿಷ್ಠರ ಜೊತೆ ಚರ್ಚೆ ಮಾಡಿಕೊಂಡು ನಿರ್ಣಯಕ್ಕೆ ಬರ್ತೀನಿ. ತಾವು ಇನ್ನೊಂದು ಬೇಡಿಕೆ ಇಟ್ಟಿದ್ರೆ ಹೈಕಮಾಂಡ್ಗೆ, ನನಗೆ ಕೊಡಿಲ್ಲ ನಮ್ಮ ಸೊಸೆಗೆ ಕೊಡಿ ಅಂತೇಳಿ. ನೋಡಿ, ನಾ ಎಲ್ಲಿ ನಿಮ್ಮದು ಬೇಡಿಕೆ ಇಟ್ಟಿದ್ದೇನೆ ನೀವು ಹೇಳಾಗತ್ತೀರಿ. ಎಲ್ಲಿ ಅಲ್ಲಿ ಬಂದಿದ್ದು ನಿಮ್ಮ ಮಾತುಕತೆ ಟೈಮ್ ನೀವು ಬಂದಿದ್ದೀರಿ. ನಿನ್ನೆ ನಿಮ್ಮ ಸಹೋದರರು ಏನಂದಿದ್ರು, ಬೆಳಗಾವಿಯಲ್ಲಿ ನಮ್ಗೆ ಅಷ್ಟೊಂದು ಜನಪ್ರಿಯತೆ ಇಲ್ಲ, ಅವ್ರವ್ರ ಅಭಿಪ್ರಾಯಕ್ಕೆ ನಾ ಯಾಕೆ ಅದಕ್ಕೆ ಕಮೆಂಟ್ ಮಾಡಬೇಕು? ಇಂಡಿವಿಜುವಲ್ ಇರಲಿ ಇರಲಿ, ವಾಟ್ ಎವರ್ ಮೇ ಬಿ ಈಸ್ ಒಪಿನಿಯನ್, ಅದಕ್ಕೆ ನಾ ಯಾಕೆ? ನನ್ನ ಅಭಿಪ್ರಾಯ ಅಲ್ಲ ಸರ್. ಈಗ ಮೊದಲು ನಿಮ್ಮನ್ನು ಕಡೆಗಣನೆ ಮಾಡ್ತಾ ಇದ್ರು ಕಾರ್ಯಕ್ರಮಗಳಲ್ಲಿ, ಈಗ ನಿಮ್ಮ ಬ್ರದರ್ಗೂ ಸಹ ಇನ್ವೈಟ್ ಮಾಡ್ತಾ ಇಲ್ಲ. ಅಲ್ಲ, ಅಂದ್ರೆ ನಾನು ಅದ್ರ ಬಗ್ಗೆ ಭಾಳ ಚರ್ಚೆ ಇದೆ. ಇನ್ನು ಇಂಥ ವಿಚಾರದ ಬಗ್ಗೆ ನಾನು ಜಗದೀಶ್ ಶೆಟ್ಟಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೆಂಗಳೂರಿಗೆ ಅದನ್ನು ಬೆಂಗಳೂರು ಹೋಗೋದು ರೆಕಾರ್ಡ್ ಮಾಡ್ಕೊಳ್ಳೋದು. ಯಾರ್ಯಾರು ಭೇಟಿ ಆಗ್ತದೆ ಸರ್ ಬೆಂಗಳೂರು? ಇಲ್ಲ, ನೋಡೋಣ. ಇನ್ನೂ ನೀನು ಹೋಗ್ಬೇಕಂದು ನಿರ್ಧಾರ ಮಾಡಿಲ್ಲ. ಥ್ಯಾಂಕ್ ಯು ಸರ್. ಚುನಾವಣೆ ಟೈಮ್ ಒಳಗೆ ಮೇನ್ ಸ್ಟ್ರೀಮ್ ಅಲ್ಲಿ ಇರ್ತಾರೆ ಸರ್. ನಿಮ್ಮನ್ನ ಎಲ್ಲ ಟಿಕೆಟ್ ತಪ್ಪಿಸಿ ಮತ್ತು ಬರೀ ಮಾತಾಡಕಂತ ಹಚ್ತಾರೆ. ಇಲ್ಲ, 2 ತಿಂಗಳಿಂದ ನಾವು ಶೆಟ್ಟರ್ ಕ್ಯಾಂಡಿಡೇಟ್ ಒಂದು ಮಟ್ಟಿಗೆ ಅಡ್ಡಾಡಿದ್ರು ಸರ್ ಎಲ್ಲರೂ. ರಾಜಕಾರಣ ಇವೆಲ್ಲ ನಡೆಯುವುದು. ಸರ್, ಅವರು ಅಷ್ಟೊಂದು ಪ್ರಭಾವಶಾಲಿ ಅದಕ್ಕೆ ಇಂಥವಕ್ಕೆಲ್ಲ ನಾಯಕ ಕಮಿಟಿ ಮಾಡಲಿ. ಓಕೆ.